ಇವತ್ತಿನ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟನ್ನ ರಾತ್ರಿನೇ ರುಬ್ಬಿಟ್ಟಿದ್ದೆ. ಲಾಸ್ಟ್ ಟೈಮ್ ದೋಸೆ ಮಾಡಿದಾಗ ತುಂಬಾ ಜನ ದೋಸೆ ಹಿಟ್ಟನ್ನ ಯಾವ ರೀತಿಯಾಗಿ ಮಾಡ್ಕೊಂಡಿದ್ರಿ ನಮಗೂ ತೋರಿಸ್ಕೊಡಿ ಅಂತ ಕೇಳಿದ್ರಿ. ಬ್ಯಾಟರ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದ್ 2 ಕಪ್ ಅಷ್ಟು ರೈಸ್ ನ ತಗೊಳ್ತಾ ಇದೀನಿ. ಮನೇಲಿ ಊಟ ಮಾಡುವಂತ ಬುಲೆಟ್ ರೈಸ್ ನೇ ತಗೊಂಡಿದ್ದೀನಿ. ನೀವು ದೋಸೆ ಅಕ್ಕಿನಾದ್ರೂ ತಗೊಳ್ಬಹುದು ಅಥವಾ ಕೊಡೋ ಅಂತ ಅಕ್ಕಿನಾದ್ರೂ ಬಳಸ್ಕೊಳ್ಬಹುದು. ಒಂದ್ 1/4 ಕಪ್ ಅಷ್ಟು ಉದ್ದಿನ ಕಾಳು ಹಾಗೆ 1 ಸ್ಪೂನ್ ಅಷ್ಟು ಮೆಂತೆ ಕಾಳು ಇಷ್ಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದ್ 5 ರಿಂದ 6 ಗಂಟೆ ನೆನೆಯೋದಕ್ಕೆ ಇಡ್ತಾ ಇದೀನಿ. ಇದಕ್ಕಿಂತ ಒಂದ್ 5 ನಿಮಿಷದ ಮುಂಚೆ ಒಂದ್ 3/4 ಕಪ್ ಅಷ್ಟು ಮಂಡಕ್ಕಿನ ಚೆನ್ನಾಗಿ ನೆನೆಸಿ ಎತ್ತಿಟ್ಕೊಳ್ತಾ ಇದೀನಿ. ಹೀಗೆ ಮಂಡಕ್ಕಿನ ಸೇರ್ಸೋದ್ರಿಂದ ದೋಸೆ ಫ್ಲಫಿ ಆಗಿ ಚೆನ್ನಾಗಿ ಬರುತ್ತೆ. ಇರುವಂತ ಅಕ್ಕಿ ಮತ್ತೆ ಉದ್ದಿನ ಕಾಳು ಒಂದ್ 5 ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ. ಅದಕ್ಕೆ ಮಂಡಕ್ಕಿನೂ ಸೇರಿಸಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಬೇಕು. ಮೆಂತೆ ಕಾಳನ್ನ ಸೇರ್ಸೋದ್ರಿಂದ ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ ದೋಸೆ ಹಿಟ್ಟಿಂದು. ಉಳಿರುವಂತ ದೋಸೆ ಹಿಟ್ಟನ್ನ ಒಂದ್ ರಾತ್ರಿ ಪೂರ್ತಿ ಫಾರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ತುಂಬಾ ಸಿಂಪಲ್, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಅಕ್ಕಿ ದೋಸೆನ ಮಾಡ್ಕೊಳ್ಬಹುದು. ಇಲ್ಲಿ ಬೆಣ್ಣೆ ದೋಸೆ ತರನು ಮಾಡ್ಕೊಳ್ಬಹುದು, ಮಸಾಲಾ ದೋಸೆ ತರನು ಮಾಡ್ಕೊಳ್ಬಹುದು. ಊರಿಂದ ನನ್ನ ತಮ್ಮ ಇಂಟರ್ವ್ಯೂ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ದ. ಎಲ್ಲರೂ ಸೇರಿ ಬೆಳಗಿನ ತಿಂಡಿನ ರೆಡಿ ಮಾಡ್ಕೊಂಡು ತಿಂದಿದ್ದಾಯ್ತು.